ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅಮ್ಮನ ಬರ್ಡೇ. ಸೊ ಇವಾಗ ಏನಂದರೆ ಅಮ್ಮನ ಗೊತ್ತಾಗದೆ ಸರ್ಪ್ರೈಸ್ ಆಗಿ ನಾವು ರೆಡಿ ಮಾಡಿಟ್ಟಿದ್ದೀವಿ. ಬರ್ಡೇ ಕೇಕು, ಡ್ರೆಸ್, ಗಿಫ್ಟ್ಸ್ ಎಲ್ಲ. ಆದರೆ ತುಂಬ ಸಿಂಪಲ್ ಮಾತ್ರ. ಇವಾಗ ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಅಮ್ಮನ ಕೂಡ ಗೊತ್ತಿದ್ದಿಲ್ಲ ನಾವು ಮಾಡ್ತಾಯಿದ್ದೀವಿ ಅಂತ. ಅಮ್ಮ ನೆನೆಸ್ಕೊಂಡ್ರು ನಾವೆಲ್ಲೋ ಹೊರಗೆ ಹೋಗಿ ತಿನ್ಕೊಂಬರ್ತಿದ್ದೀವಿ ಅಂತ ನೆನೆಸ್ಕೊಂಡ್ರು. ಮಾತ್ರ ಅಮ್ಮ ಬ್ಯುಸಿಯಾಗಿದ್ದರು, ನನಗೆ ಎಕ್ಸಾಮ್ ಬೇರೆ ಇತ್ತು. ಸೊ ಅದಕ್ಕೆ ಅಮ್ಮ ಮರ್ತೋಗಿದ್ರು. ಅಂದರೆ ಅಮ್ಮನ ಬರ್ಡೇ ಅಂತ ಅಮ್ಮನೇ ಮರ್ತೋಗಿದ್ರು. ಸೊ ಇವಾಗ ಅಮ್ಮನಿಗೆ ಜ್ಞಾಪಕ ಬಂದಿರ್ಬೋದು. ಸೊ ಇವಾಗ ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಮತ್ತು ಯಾರಿಲ್ಲ, ನಮ್ಮ ಅಕ್ಕ ಎಲ್ಲ ಊರಿಗೆ ಹೋಗಿದ್ದಾರೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ 3 ಜನ, ನಮ್ಮಪ್ಪ, ನಮ್ಮಮ್ಮ ಮತ್ತು ನಾನು. ಮತ್ತು ನಮ್ಮ ಚಿಕ್ಕಪ್ಪನವ್ರ ಮನೆಯಿಂದ ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ದೀಕ್ಷಾಂತು ಅವ್ರ ಅಕ್ಕ ಕೂಡ ಊರಿಗೆ ಹೋಗಿದ್ದಾರೆ ನನ್ನ ಅಕ್ಕ ಜೊತೆ. ಸೊ ಬನ್ನಿ ಹೆಂಗೆ ಇರುತ್ತೆ ಅಂತ ನೋಡೋಣ. ಈಗ ನಾನು ಆ ಜಾಗ ತೋರಿಸ್ತೀನಿ. ಅಂದರೆ ನಾವು ಡೆಕೋರೇಟ್ ಮಾಡ್ತೀವಿ, ಅಂದರೆ ಡೆಕೋರೇಟ್ ಇರ್ತಲ್ಲ, ಇಟ್ಟಿಟ್ಟಿರ್ತೀವಿ, ಅಲ್ಲಿ ಜಾಗ ತೋರಿಸ್ತೀನಿ. ಸೊ ಇದು ಜಾಗ. ಇಲ್ಲಿ ಲೈಟ್ ಹಾಕ್ತೀನಿ, ಒಂದು ನಿಮಿಷ. ಸೊ ಅದಕ್ಕೆ ಇದಂತ ಬರ್ಸಿದ್ದೀನಿ. ಮತ್ತು ಹ್ಯಾಪಿ ಬರ್ಡೇ ಇದೆಲ್ಲ ಡೆಕೋರೇಟ್ ಆಗಿದೆ. ಇಲ್ಲಿ ಕ್ಯಾಂಡಲು ಇದೆ. ಮತ್ತು ಪ್ರತಿ ವರ್ಷ ಯಾರ್ದಾದ್ರೂ ಬರ್ಡೇ ನನಗೆ ಸೆಲೆಬ್ರೇಟ್ ಮಾಡೋಕ್ಕಾಗಿತ್ತಂದರೆ ನಮಗೆ ಸಿಂಪಲ್ಲಾಗಿ ಕೇಕ್ ತಂದು ಗಿಫ್ಟ್ ಕೊಟ್ಟೆಲ್ಲ ರೆಡಿ ಮಾಡ್ತೀವಿ. ಮತ್ತು ಜಾತ್ರೆ ಹೇಗೋ ಹಾಗೆ ಹೋಗ್ತಿದೆ. ಸೊ ಈ ರೂಮನ್ನು ಎಷ್ಟು ಡೆಕೋರೇಟ್ ಮಾಡಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿ ಫ್ಲವರ್ಸ್ ತಂದಿದ್ದಾರೆ. ಇದೆಲ್ಲಿ ಸ್ವಲ್ಪ ಮುರಿದಿದೆ. ಮತ್ತು ನೋಡಿ, ಇಲ್ಲಿ ಇದು ಫುಲ್ ಫ್ಲವರ್ಸ್ ಕಡೆಗಾಗಿದೆ. ಇಲ್ಲಿ ಇದು ಮೆಡಿಟೇಷನ್ ಮಾಡೋಂಥ ಇದು ಪಾತ್ರೆ ಅಂತ ಹೇಳ್ತಿದ್ದಕ್ಕೆ ಅದು. ಮತ್ತು ಇಲ್ಲಿ ವ್ಲಾಗ್ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡಿದ್ದಾರೆ. ಕೆಳಗೆ ಮ್ಯಾಟ್ ಹಾಕಿದ್ದಾರೆ. ಇದು ಟೇಬಲು. ಮತ್ತು ಹಿಂದೆಯಲ್ಲಿ ಕರ್ಟನ್ಸ್ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಮೇಲೆ ಲೈಟಿಂಗ್ಸ್ ಹಾಕಿದ್ದಾರೆ. ಇಲ್ಲಿ ಕೂಡ ಏನೋ 2-3 ಲೈಟಿಂಗ್ಸ್ ಹಾಕಿದ್ದಾರೆ. ಮಾತ್ರ ಅದು ಇವಾಗ ಕನೆಕ್ಷನ್ ಕೊಟ್ಟಿಲ್ಲ. ಸೊ ಅದು ಕನೆಕ್ಷನ್ ಕೊಡಬೇಕು. ಇಲ್ಲಿ ಬೋರ್ಡ್ ಇಟ್ಟಿದ್ದಾರೆ. ಮತ್ತು ನಂಗೆ ವೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ಗಾಯ್ಸ್, ಇವಾಗ ನಾನು ಎಕ್ಸೈಟ್ ಆಗಿದ್ದೀನಿ ತುಂಬ, ಏನಾಗಿರೋ ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಈಗ ಅಮ್ಮ ರೆಡಿಯಾಗಿದ್ದಾರೆ. ಅಮ್ಮನ ಕರ್ಕೊಂಬರ್ತಾ ಇದ್ದಾರಪ್ಪ. ಸೊ ಹೆಂಗಿರುತ್ತೆ ಅಂತ ನೋಡೋಣ ಗಾಯ್ಸ್. ನನಗೂ ಕೂಡ ಇದು ಎಕ್ಸ್ಪೆಕ್ಟ್ ಇಲ್ಲ ಹಿಂಗೆ ಆಗುತ್ತೆ ಅಂತ. ಸೊ ನಾನು ನೋಡೋಕ್ಕೆ ಕಾತರದಲ್ಲಿದ್ದೀನಿ. ಸೊ ಚೆನ್ನಾಗಿ ನಡೆದ್ರೆ ಸಾಕು ಅಂತ ನನಗೆ ಇರೋದು. ಸೊ ಬರ್ತಾ ಇದ್ದಾರೆ. ಒಳಗೆ ಹೋಗಿ ಆದ್ಮೇಲೆ ಓಪನ್ ಮಾಡಿ, ಬಿಚ್ಚಿ ಒಳಗೆ ಹೋಗಿ ಆದ್ಮೇಲೆ ಅಲ್ಲಿ ಕರ್ಕೊಂಡೋಗಿ. ಸೊ ಕೇಕ್ ಇದೆ ಅಂತ, ಹೆಂಗಿದೆ ಅಂತ ನೋಡಿ.
ಅಮ್ಮ ನೋಡ್ತಲ್ಲ ನೋಡಿ ನಾ ಇಲ್ಲಿ ವಿಡಿಯೋ ಮಾಡ್ತಾ ಆ ಮಕ್ಕಳಿಗೆ ಆಡ ವಿಡಿಯೋ ಮಾಡ್ತೀನಿ. ಹೇಳಿದೆ ಫೋಟೋ ಬಾ ಮಗ ಫೋಟೋ ತೆಗಿಯ ನಿನ್ನ ಇಲ್ಲೇ ಫೋಟೋ ತೆಗಿತಲ್ಲ ಹೋಗಿ ಸರ್ ನಿನ್ನ ಫೋಟೋ ತೆಗಿತಲ್ಲ ನೀವು ನಿಲ್ಲಿ ಬಗ್ಗೆ ನಿಮ್ಮ ಫೋಟೋ ತೆಗಿಲ್ಲ ಹೋಗಿ ನೀವು ಬರು ಈಗ ನಾನು ಅಮ್ಮನಿಗೆ ಕೊಡ್ತಾ ಇದ್ದೀನಿ. ನನ್ನ ಅಕ್ಕ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದ, ನನ್ನ ಅಕ್ಕ ಮತ್ತೆ ಕಸಿನ್ ಅಕ್ಕ. ಕೊಡು 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 ದಿನ ದಿನ ಕೈಯಲ್ಲಿ ಹಿಡ್ಕೊಳ್ಬೇಕಲ್ಲ ಕುತ್ತಾಗ್ತದೆ ಮೊಬೈಲ್ ಫೋಟೋ ತೆಗಿಯ ನನ್ನೊಂದು ಫೋಟೋ ತೆಗಿ ನಾನು ಇರ್ತದಿಲ್ಲ ಫೋಟೋ ತೆಗಿ ಹೋಗೋದು ದೀಪಶ್ರೀ ನೀನು ಕೊಡು ಇಲ್ಲಿ ನೋಡು ಇಲ್ಲಿ ನೋಡು ವಿಡಿಯೋ ಮಾಡ್ತಾರೆ ಒಟ್ಟಾರೆ ಸೊ ಗಾಯ್ಸ್ ಬರ್ಡೇ ಸೆಲೆಬ್ರೇಷನ್ ಮುಗೀತು, ಚೆನ್ನಾಗಿತ್ತು ತುಂಬ. ಮತ್ತು ಎಲ್ಲ ಕೇಕ್ ಜಾಸ್ತಿ ಉಳಿದಿದೆ. ಮತ್ತು ಇವಾಗ ನಮ್ಮ ಅಕ್ಕನಿಗೆ ವಿಡಿಯೋ ಕಾಲ್ ಮಾಡಿದ್ಲ ಅಕ್ಕ. ಸೊ ಅವ್ರು ನೋಡಿಬಿಟ್ಟು ಹೊಟ್ಟೆ ಉರಿ ಆಗ್ತಿದೆ. ಯಾಕಂದರೆ ನಮ್ಮೂರಲ್ಲಿ ಹತ್ತಿರ ಯಾವುದು ಅಂಗಡಿ ಇಲ್ಲ, ಸೊ ಅವರಿಗೆ ಹೋಗಿ ತೊಗೊಂಡು ಬರ್ಬೋದು ಅಂತ. ಸೊ ಊರಿಗಿಂತ ಜಾಸ್ತಿ ಬೆಂಗಳೂರಂತ ಇಷ್ಟ ಅಂತ ನೆನೆಸ್ಕೊಡ್ಬೇಡಿ. ನನಗೆ ಬೆಂಗಳೂರಿಗಿಂತ ಜಾಸ್ತಿ ಊರೇ ಇಷ್ಟ. ಮಾತ್ರ ತುಂಬ ಚೆನ್ನಾಗಿ ಬರ್ಡೇ. ಸೊ ಗಾಯ್ಸ್ ಬರ್ಡೇ ಸೆಲೆಬ್ರೇಷನ್ ಮುಗೀತು, ಚೆನ್ನಾಗಿತ್ತು ತುಂಬ. ಮತ್ತು ಎಲ್ಲ ಕೇಕ್ ಜಾಸ್ತಿ ಉಳಿದಿದೆ. ಮತ್ತು ಇವಾಗ ನಮ್ಮ ಅಕ್ಕನಿಗೆ ವಿಡಿಯೋ ಕಾಲ್ ಮಾಡಿದ್ಲ ಅಕ್ಕ. ಸೊ ಅವ್ರು ನೋಡಿಬಿಟ್ಟು ಹೊಟ್ಟೆ ಉರಿ ಆಗ್ತಿದೆ. ಯಾಕಂದರೆ ನಮ್ಮೂರಲ್ಲಿ ಹತ್ತಿರ ಯಾವುದು ಅಂಗಡಿ ಇಲ್ಲ, ಸೊ ಅವರಿಗೆ ಹೋಗಿ ತೊಗೊಂಡು ಬರ್ಬೋದು ಅಂತ. ಸೊ ಊರಿಗಿಂತ ಜಾಸ್ತಿ ಬೆಂಗಳೂರಂತ ಇಷ್ಟ ಅಂತ ನೆನೆಸ್ಕೊಡ್ಬೇಡಿ. ನನಗೆ ಬೆಂಗಳೂರಿಗಿಂತ ಜಾಸ್ತಿ ಊರೇ ಇಷ್ಟ. ಮಾತ್ರ ತುಂಬ ಚೆನ್ನಾಗಿ ಬರ್ಡೇ. ಸೊ ಗಾಯ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಜಾಸ್ತಿ ಎಲ್ಲ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇವೆಲ್ಲ ಜಾಸ್ತಿ ವ್ಯೂಸ್ ಎಲ್ಲ ಆದರೆ ನಾನು ನೆಕ್ಸ್ಟ್ ಬ್ಲಾಗ್ ಕೂಡ ಮಾಡ್ತೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಪ್ಲೀಸ್ ಮಾಡಿ. ಗಾಯ್ಸ್ ಇದು ಡ್ರೆಸ್ ಅಮ್ಮನಿಗೆ ತೊಗೊಂಡಿರೋದು. ಕಲರ್ ಡಲ್ಲಾಗಿ ಕಾಣಿಸ್ತಿರ್ಬೋದು, ಮಾತ್ರ ತುಂಬ ಬ್ರೈಟಾಗಿದೆ.